ಹ್ಞೂ 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 ಶಿಲಾ, ಇದು ಏನು ಟೇಸ್ಟ್ ಆಗೈತೆ ಅಂದರೆ ಒಂದು ಬಾಯಿ ಇಟ್ಕೊಂಬಿಟ್ರೆ ತಿರ್ಗಾ ತಿಂತಾನೇ ಇರಬೇಕು ಅನ್ಸುತ್ತೆ ಕಣೆ, ಅಷ್ಟು ರುಚಿಯಾಗಿ ಮಾಡಿದ್ಯಾ. ಏ ಅಮ್ಮ, ನಾನೆಲ್ಲಿ ಮಾಡಿದೆ ಇದನ್ನೆಲ್ಲನೂ ಅಂಗಡಿಗೆ ಹೋಗಿ ತೊಗೊಬಂದಿದ್ದು. ನನ್ನ ಕೈಲೆಲ್ಲ ಮಾಡೋಕ್ಕಾಗಲ್ಲ ಇದೆಲ್ಲ. ಹೌದಾ, ಪರವಾಗಿಲ್ಲ ಕಣ, ಅಂಗಡಿಯವನು ಚೆನ್ನಾಗಿ ಮಾಡೋನೆ. ಒಂಚೂರು ಉಪ್ಪು ಕಮ್ಮಿ ಹಾಕ್ತಾನೆ, ಇನ್ನೊಂಚೂರು ಉಪ್ಪು ಹಾಕಿದರೆ ಸೂಪರ್ ಟೇಸ್ಟ್ ಆಗುತ್ತೈತಪ್ಪ. ಆಯ್ತು ಬಿಡು, ಇನ್ನೊಂದು ಸರಿ ಹೋದಾಗ ಅಂಗಡಿಗೆ ಹೇಳ್ತೀನಿ ನಮ್ಮ ಅಮ್ಮಂಗೆ ಒಂಚೂರು ಉಪ್ಪು ಕಮ್ಮಿ ಹಾಕಿ ಮಾಡಿಕೊಡಪ್ಪ ಅಂತ, ಸರಿನಾ? ಏ ಇವಳೊಬ್ಳು, ಅದ್ಯಾಕೆ ಮುಖ ಹಂಗುಚ್ಕೊಂಡು ಕುಂತ್ಕೊಂಡಿದ್ಯಾ? ನಿಂಗೇನು ಪ್ರಾಬ್ಲಮ್ಮು? ಏನಮ್ಮ ನಿಮ್ಮ ಪ್ರಾಬ್ಲಮ್ ಏನು ಅಂತ ಕೇಳ್ತಿಲ್ಲ, ಯಾಕೆ ನಿನಗೆ ಗೊತ್ತಿಲ್ವಾ? ನೋಡೆ ಶೀಲಾ, ನನಗೆಲ್ಲ ಅರ್ಥ ಆಗುತ್ತೆ ಕಣೆ. ಅಲ್ಲ, ಪ್ರಾಬ್ಲಮ್ ಅಂತಲೇ ಅದೆಲ್ಲ ಒಂದು ಪ್ರಾಬ್ಲಮ್ಮಾ? ಮತ್ತು ಪ್ರಾಬ್ಲಮ್ ಅಲ್ವೇನಮ್ಮ? ಅಲ್ಲ, ಅಕ್ಕ ನೋಡಿದ್ರೆ ಯಾವ್ದು ಹುಡುಗನ ಕರ್ಕೊಬಂದು ಮದುವೆ ಆಗು ಅಂತ ಹೇಳ್ತಾಳೆ. ಮತ್ತು ಅವತ್ತು ನೀನೇನೋ ಹೇಳಿದ್ಯಲ್ಲ, ಅದೆಲ್ಲ ನೋಡು ಶೀಲಾ, ನಾವು ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ಕಣೆ. ಆವಾಗಿನ ಕಾಲ ಹಂಗಿತ್ತು, ಅದಕ್ಕೆ ಹಂಗೆ ಹೇಳ್ಕೊಟ್ಟೆ. ನೋಡು, ಇವಾಗ ಕಾಲ ಬದಲಾಗಿದೆ. ನಾನಿವಾಗ ಏನು ಹೇಳ್ತೀನಲ್ಲ ಅದನ್ನು ಮಾಡು. ಏನಮ್ಮ ಅದು? ಏನು ಮಾಡಬೇಕು ಅಂತ ಹೇಳು. ನೀನು ಈ ಹುಡುಗನ್ನ ಮದುವೆ ಮಾಡ್ಕೊ. ಏನಮ್ಮ ಹೇಳ್ತಾ ಇದ್ಯಾ ನೀನು? ಇವ ಹುಡುಗನ್ನ ಮದುವೆ ಮಾಡ್ಕೋಬೇಕಾ? ಮತ್ತೆ ಅವತ್ತು ನೀನು ಬೇಡ ಅಂದೆ, ಇವತ್ತು ಮತ್ತೆ ಮಾಡ್ಕೊ ಅಂತಿಲ್ಲ, ಯಾಕಮ್ಮ? ನೀನು ಒಂದು ಸರಿ ಒಂದೊಂದು ಹೇಳ್ತೀಯಪ್ಪ, ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಆಗಲ್ಲ. ನನಗೆ ಗೊತ್ತು ನೀನು ಏನು ಅರ್ಥ ಆಗಲ್ಲ ಅಂತ, ಅದಕ್ಕೆ ನಾನು ಏನು ಹೇಳ್ತೀನಲ್ಲ ಅದನ್ನು ಮಾಡಿದ್ರೆ ಸಾಕು. ಸರಿ, ಮದುವೆ ಮಾಡ್ಕೊತಂತ ಇಟ್ಕೋ, ಆಮೇಲೆ ನೋಡು, ಇವಾಗ ಏನಾಗಿದೆ ಗೊತ್ತಾ? ನಿಮ್ಮ ಅಕ್ಕ ನಿಮ್ಮ ಭಾವನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಅಲ್ಲಿಗೆ ಈಗ ಸುತ್ತಕ್ಕೆ ಹೋಗೋಳೆ. ಇವಾಗ ಬರಬೇಕಾದ್ರೆ ಅವರಿಬ್ಬರು ಹೆಂಗಿರ್ತಾರೆ ಗೊತ್ತಾ? ನಿಮ್ಮ ಅಕ್ಕ ನಿಮ್ಮ ಭಾವಂಗೆ ಚೆನ್ನಾಗಿ ಕರೆ ತಿಕ್ಕಿರ್ತಾಳೆ. ಇವಾಗ ಅವಳು ಏನಂದ್ರೂ ನಿಮ್ಮ ಭಾವ ಹ್ಞೂ ಅಂತ ತಲೆ ಆಡಿಸ್ತಾರೆ. ಹಾಗಾಗಿ ನಮ್ಮ ಬೇಳೆ ಬೇಯಿಸೋಕ್ಕಾಗಲ್ಲ. ಹಾಗಾಗಿ ಇವಾಗ ನಿಮ್ಮ ಭಾವ ಬಂದು ಅದನ್ನೇ ಹೇಳ್ತಾನೆ, ನೋಡ್ಸಿದ ನೀನು ಹುಡುಗನ ಮದುವೆ ಮಾಡ್ಕೊತಾನೆ ಹೇಳ್ತಾನೆ. ಹಾಗಾಗಿ ಅವನು ಹೇಳೋದಕ್ಕೂ ಮೊದಲು ನೀನು ಒಪ್ಕೊಂಡ್ಬಿಡು. ನೀನು ಹಂಗೆ ಮಾಡೋದ್ರಿಂದ ನಿಮ್ಮ ಭಾವನ ದೃಷ್ಟಿಲಿ ನೀನು ಒಳ್ಳೆಯವಳಾಗ್ತೀಯ. ಅದಕ್ಕೆ ನಿಮ್ಮ ಭಾವ ಬಂದ ತಕ್ಷಣ ಅವನು ಹೇಳಕ್ಕೆ ಮೊದಲು ನೀನು ಹೇಳ್ಬಿಡು. ಹಾಗಾಗಿ ಸರಿ, ನಾನು ಹಂಗೆ ಹೇಳಿದ್ರೆ ಎಲ್ಲ ಸರಿಯಾಗುತ್ತಾ? ಹ್ಞೂ ಕಣೆ, ಎಲ್ಲ ಸರಿಯಾಗುತ್ತೆ. ಯಾಕಂದರೆ ನಿಮ್ಮ ಅಕ್ಕನಿಗೂ ಲೈಟಾಗಿ ನಿನ್ನ ಮೇಲೆ ಅನುಮಾನ ಬಂದಿದೆ. ಹಾಗಾಗಿ ಅವಳು ಬೇಕು ಅಂತಲೇ ಮದುವೆ ಮಾಡ್ತಾವಳೆ. ಹಂಗಾಗೇನು ಹುಡುಗ ಕೆಟ್ಟವನು ಅಂತೇನಿಲ್ಲ, ಹುಡುಗ ಚೆನ್ನಾಗೂ ಇದ್ದಾನೆ, ಆಸ್ತಿ ಪಾಸ್ತಿ ಎಲ್ಲ ಇದೆ. ಮೇಲಾಗಿ ಹುಡುಗನಿಗೆ ತಂದೆ ಇಲ್ಲ, ತಾಯಿ ಒಬ್ಬಳೇ. ಯೋಚನೆ ಮಾಡು, ಅಕ್ಕ ತಂಗಿರ ಕಾಟ ಇಲ್ಲ. ಹಾಗಾಗಿ ವಾರಗಿತ್ತಿರೋ ಕಾಟ ಇಲ್ಲ, ನೀನು ಆರಾಮಾಗಿರ್ಬೋದು. ಅಮ್ಮ, ಆರಾಮಾಗಿರ್ಬೋದು ಅಂತ ಹೆಂಗೆ ಹೇಳ್ತೀಯ? ಅದು ಹಳ್ಳಿ ಅಂತೆ ಕಣೆ, ಅಲ್ಲಿ ಹಸು ಕುರಿ ಕೋಳಿ ಎಲ್ಲ ಇದೆಯಂತೆ. ಯಪ್ಪ, ನಂಗೆ ಅದೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅಯ್ಯೋ, ನೀನೀಗ ಕೆಲಸ ಮಾಡು ಅಂತ ಯಾರು ಹೇಳ್ತಾರೆ? ನೋಡು, ಮೊದಲು ಈ ಮದುವೆ ಮಾಡ್ಕೊಂಡು ಹೋಗು. ಅಲ್ಲಿ ಹೇಗಿರಬೇಕು ಅಂತ ನಾನಿನ್ನ ತಾಯಿ ಇಲ್ವಾ, ನಾನು ಹೇಳ್ಕೊಡ್ತೀನಿ. ಹಂಗಂದ್ರೆ ಸರಿ. ಅಮ್ಮ, ನೀನು ಏನಂತೆಲ್ಲ ನಾನು ಹಂಗೆ ಕೇಳ್ತೀನಿ. ಕೇಳಬೇಕು, ನಾನು ಎಲ್ಲ ಕೇಳಿದ್ರೇ ನಿನ್ನ ಜೀವನದಲ್ಲಿ ಉದ್ಧಾರ ಆಗೋದು. ನೋಡು, ನಿಮ್ಮ ಅಕ್ಕವ ಒಂದು ಬಂದರು ಅಂತ ಕಾಣಿಸುತ್ತೆ. ತಗೊಂಡೋಗಿ ಮತ್ತು ತಟ್ಟೆನ ಒಳಗಿಡ್ತಾರೆ, ಹೋಗಿ ಮೊದಲು. ಅಮ್ಮ, ಹೇಗಿದ್ದೀರಮ್ಮ? ಹಾಂ, ಬಂದ್ರಮ್ಮ, ಬನ್ನಿರಿ. ನಿಮಗೆಲ್ಲ ತೊಂದರೆ ಎಲ್ಲ ಏನೂ ಆಗಿಲ್ಲ ತಾನೇ? ನನಗೆ ಬರೀ ಕೈ ಬಂದಿದ್ರಲ್ಲ, ಬ್ಯಾಗೆಲ್ಲ ಎಲ್ಲಿ? ಬ್ಯಾಗೆಲ್ಲ ಒಳಗೆ ಇಟ್ಟು ಬಂದ್ವಿ ಅಮ್ಮ. ಅನ್ನಂಗೆ ನೀವಿಬ್ಬರು ಹೆಂಗೆ ಕೂತ್ಕೊಂಡಿದ್ದೀರಲ್ಲ? ಅಕ್ಕ, ಅದೇನಿಲ್ಲ, ಅಮ್ಮ ನನಗೆ ಒಂದೆರಡು ಒಳ್ಳೆ ಮಾತು ಹೇಳ್ಕೊಡ್ತಾ ಇದ್ರು, ನಾನು ಕೇಳಿಸ್ಕೊಂಡು ಕುತ್ಕೊಂಡಿದ್ದೆ ಅಷ್ಟೇ. ಹೌದಾ, ಸರಿ. ಹಾಗಿದ್ರೆ ಬಾಬಾ, ನೀವು ಟ್ರಿಪ್ಗಂತ ಹೋಗಿದ್ರಲ್ಲ, ನನಗೆ ಮತ್ತು ಅಮ್ಮನಿಗೆ ಏನು ತಗೊಬಂದ್ರಿ? ಏನು ಬೇಕಿತ್ತು ನಿನಗೆ? ನಂಗೆ ಏನು ಬೇಕು ಅಂತ ನಂಗೇನು ಗೊತ್ತು? ಅಮ್ಮನ್ನ ಕೇಳಬೇಕು. ಅಮ್ಮನ ಕೇಳಿದ್ರೆ ಗೊತ್ತಿರುತ್ತೆ ಅಲ್ವಾ? ಹೌದಾ, ನಿನ್ಗೇನು ಬೇಕು ಅಂತ ನಿನಗೆ ಗೊತ್ತಿಲ್ವಾ? ನಾನು ಅವಳನ್ನ ಹಂಗೆ ಬೆಳೆಸಿದ್ದೀನಿ ಹೇಳಿ ಅಂದರೆ, ಅವಳಿಗೆ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸರಿ ಯಾವುದು, ತಪ್ಪು ಯಾವುದು, ಇದು ಯಾವುದೂ ಗೊತ್ತಿಲ್ಲ. ಅಮ್ಮ, ನನಗೆ ನಿಮಗಿಲ್ಲೇನು ತೊಂದರೆ ಆಗಿಲ್ವಲ್ಲ? ಯಾಕಂದರೆ ನಾವು ಹೋಗಿ 2-3 ದಿನ ಹೋಗಿತ್ತಲ್ಲ,
ನಿಮ್ಗಿಲ್ಲಿ ಆರಾಮಾಗಿದ್ರಿ ಅಲ್ವಾ? ಅಯ್ಯೋ ಆರಾಮಂತ ಯಾಕೆ ಹೇಳ್ತೀಯಮ್ಮ? ನನಗಂತೂ ನಿಮ್ಮ ಬಗ್ಗೆನೇ ಚಿಂತೆ ಆಗಿತ್ತು. ಎಲ್ಲೋದ್ರು, ಎಲ್ಲಿ ತಿಂದ್ರು, ಬಿಟ್ಟರು, ಏನಾದರೂ ತೊಂದರೆ ಆಯ್ತೇನೋ ಅಂತ ಹಗಲು ರಾತ್ರಿ ನಾವು ನಿದ್ರೆನೇ ಬಂದಿಲ್ಲ ಗೊತ್ತಾ? ಯಾಕತ್ತೆ ನಮ್ಮ ಬಗ್ಗೆ ಅಷ್ಟೊಂದು ವರಿ ಮಾಡೋಕ್ಕೆ ನಾವೇನು ದೇಶ ಬಿಟ್ಟು ಹೋಗಿದ್ರಾ? ಇಲ್ಲೇ ಅಲ್ವ ಹೋಗಿದ್ದಿದ್ದು? ಏನೇ ಇರ್ಬೋದು ಹೇಳಿ ಅಂದರೆ ನನ್ನ ಮಗಳ ಬಗ್ಗೆ ನಂಗೆ ಚಿಂತೆ ಇರೋದಿಲ್ವಾ ಹೇಳಿ? ನೀಲ, ನಿಗೊಂದು ವಿಷಯ ಹೇಳ್ಬೇಕು ಕಣೆ. ಶೀಲಾ ಆ ಹುಡುಗನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಕೊಂಡವಳೆ. ಹೌದಾ ಶೀಲಾ? ನಿಜವಾಗ್ಲೂ ಒಪ್ಕೊಂಡಿದ್ಯಾ? ನಂಗೆ ತುಂಬ ಖುಷಿ ಆಯ್ತು ಕಣೆ. ಹ್ಞೂ ಅಕ್ಕ, ಅಮ್ಮ ನನಗೆಲ್ಲ ಬಿಡಿಸಿ ಹೇಳಿದ್ರು, ನಿಮ್ಮ ಅಕ್ಕ ಬಾವ ನೀನು ಒಳ್ಳೇದಕ್ಕೆ ನೋಡ್ತಾ ಇರೋದು, ಹಾಗಾಗಿ ಮದುವೆಗೆ ಒಪ್ಕೊಂತ, ಅದಕ್ಕೆ ಒಪ್ಕೊಂಡ್ಬಿಟ್ಟೆ. ಒಳ್ಳೆ ವಿಷಯ. ನಾನು ಇದನ್ನು ನಿಮ್ಗೆ ಹೇಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕೆಂದರೆ ನಾನು ಹುಡುಗನ ಕಡೆ ವಿಚಾರಿಸಿದ್ದೀನಿ. ಅವನು ತುಂಬ ಒಳ್ಳೆ ಹುಡುಗ, ಆಸ್ತಿ ಪಾಸ್ತಿ ಒಳ್ಳೆ ಗುಣ ಎಲ್ಲ ಇದೆ ಅವನ ಹತ್ರ. ಈ ಹುಡುಗ ನಮ್ಮ ಮನೆಗೆ ತಕ್ಕನಾಗಿ ರಳಿ ಆಗ್ತಾನೆ. ಹಾಗಾಗಿ ಅದೇ ಅಡಿ ಅಂದರೆ ಅದಕ್ಕೆ ನಾನು ಹುಡುಗಲಿ ಒಪ್ಸಿದ್ದೀನಿ. ಸರಿ ಅಮ್ಮ, ಹಾಗಾದರೆ ನನಗೆ ಫೋನ್ ಮಾಡಿ ನಮ್ಮ ಹುಡುಗಿ ಒಪ್ಕೊಂಡು ಅಂತ ಹೇಳ್ತೀನಿ. ಆಯಿತು ಅಮ್ಮ, ಹಾಗೆ ಮಾಡು. ಸರಿ ನೀಲಾ, ನಂಗೆ ಸ್ವಲ್ಪ ಆಚೆ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ಹ್ಞೂ ರೀ, ಆಯಿತು, ಹಾಗೆ ಮಾಡಿ. ಏ ನವೀನ, ನನಗೂ ಸ್ವಲ್ಪ ಕೊಡೋ ಮೊಬೈಲ್ನ. ನೀನು ಒಬ್ಬನೇ ಆವಾಗಿಂದ ನೋಡ್ತಾನೆ ಇದೆಯಲ್ಲ. ಏ ಹೋಗೆ, ನಾನಕ್ಕೆ ಕೊಡಬೇಕು? ಅಮ್ಮ ನನಗೆ ಕೊಟ್ಟರೆ ಫೋನ್ ಇದು, ನಿನಗಲ್ಲ. ಏನಿಲ್ಲ, ನಂಗೆ ಸ್ವಲ್ಪ ಹೊತ್ತು ನಿಂಗೆ ಸ್ವಲ್ಪ ಹೊತ್ತು ಅಂತ ಕೊಟ್ಟಿರೋದು, ಅದಕ್ಕೆ ನೀನು ಒಬ್ಬನೇ ನೋಡ್ತಾ ಇದೆಯಲ್ಲ. ಕೊಡ್ತೀವಾಗ ಅಮ್ಮನಿಗೆ ಹೇಳ. ಇದೇ ಒಂದೊಂದು ಗೇಮ್ ಐತೆ, ಇದಾಗ್ಬಿಟ್ಟು ನಿನಗೆ ಕೊಡ್ತೀನಿ, ಸರಿನಾ? ನೋಡು, ನೀನು ನಂಗೆ ಇವಾಗ ಕೊಡದೆ ಹೋದ್ರೆ ನಾನು ಅಮ್ಮನ ಕರಿತೀನಿ, ನೋಡ್ಕೊ. ಕರಿ, ನನಗೆ ನಮ್ಮ ಅಂದರೆ ಭಯನಾ? ಅಮ್ಮ ಬಂದರೆ ನನಗೆ ಭಯಲ್ಲ, ನಿನಗೆ ಬೈತಾರೆ. ನನಗೂ ಬೇಕು. ಚಿರು ನೋಡು, ಇವು ನಂಗೆ ಫೋನ್ ಕೊಡಲ್ಲ ಅಂತಾನೆ. ನೋಡಿ, ನೀವಿಬ್ರು ಮಾಡ್ತದ್ದು ತಪ್ಪು. ಯಾಕೆಂದರೆ ಚಿಕ್ಕ ಮಕ್ಕಳು ಫೋನ್ ನೋಡಬಾರ್ದು. ಏಯ್, ಹಂಗಂತ ಹಿಂಗೆ ಯಾರು ಹೇಳಿದ್ದು? ಯಾರಂದ್ರೆ ನನಗೆ ನಮ್ಮಮ್ಮ ಹೇಳಿದ್ದು. ನಮ್ಮಮ್ಮ ನನಗೆ ಯಾವಾಗಲೂ ಫೋನ್ ಕೊಡಲ್ಲ. ನಾನು ಯಾವಾಗಾದ್ರೂ ಫೋನ್ ಕೇಳಿದ್ರೆ ಅಮ್ಮ ಹಿಂಗೆ ಹೇಳ್ತಾರೆ, ಚಿಕ್ಕ ಮಕ್ಕಳು ಫೋನ್ ನೋಡಬಾರ್ದು ಅಂತ. ಅಯ್ಯೋ, ಹಂಗಂದ್ರೆ ನಮ್ಮಮ್ಮ ಯಾವಾಗ ಕೇಳಿದ್ರು ನನಗೆ ಫೋನ್ ಕೊಡ್ತಾರಲ್ಲ. ಚಿರು, ಅಂದರೆ ನಿಮ್ಮಮ್ಮ ನಿಂಗೆ ಸುಳ್ಳು ಹೇಳ್ತಾ ಇರಬೇಕು. ಯಾಕೆಂದರೆ ಆ ಫೋನ್ನ ದೀನ್ ಕೊಡಬೇಕು ಅಂತ ನಿಮ್ಮಮ್ಮಂಗೆ ಆಸೆ ಆಗಿರುತ್ತೆ, ಅದಕ್ಕೆ ಹಂಗೆ ಹೇಳ್ತಾರೆ ಅನ್ಸುತ್ತೆ. ಏನಿಲ್ಲ, ನಮ್ಮಮ್ಮ ಇವಾಗಿಂದ ಏನಲ್ಲ, ಆವತ್ತಿಂದ ಹಂಗೆ ಹೇಳ್ತಾರೆ, ಫೋನ್ ನೋಡಬಾರ್ದು ಮಕ್ಕಳು ಅಂತ. ಅಷ್ಟೇ ಯಾಕೆ, ನಮ್ಮ ಸ್ಕೂಲಲ್ಲಿ ನಮ್ಮ ಮ್ಯಾಮು ಹಿಂಗೆ ಹೇಳ್ತಾರೆ. ಯಾಕೆ ನಿಮ್ಮ ಸ್ಕೂಲಲ್ಲೆಲ್ಲ ಹಿಂಗೆ ಹೇಳ್ಕೊಡಲ್ವಾ ಮ್ಯಾಮು? ಹೇಳ್ಕೊಡ್ತಾರೆ, ಆದರೆ ನಾವು ಅದನ್ನೆಲ್ಲ ಕೇಳಲ್ಲ. ಯಾಕೆಂದರೆ ಅಮ್ಮ ನಮ್ಮ ಫೋನ್ ಕೊಡ್ತಾರಲ್ಲ, ಸ್ವಲ್ಪ ಜಗಳ ಮಾಡ್ತಿದ್ರೆ ತಗೊಳ್ಳಿ ಫೋನ್ ಅಂತ ಕೊಟ್ಬಿಟ್ಟು ನಮ್ಮಿಬ್ಬರನ್ನ ಸೈಲೆಂಟ್ ಮಾಡಿಬಿಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ ಗೊತ್ತಾ? ನಮ್ಗೆ ಯಾವಾಗ ಫೋನ್ ನೋಡಬೇಕು ಅಂತ ಅನ್ಸುತ್ತಲ್ಲ, ಸುಮ್ಮನೆ ಜಗಳ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತೀವಿ. ಆವಾಗ ನಮ್ಮಮ್ಮ ನಮ್ಮ ಕೈಗೆ ಫೋನ್ ಕೊಟ್ಟು ಕೂರಿಸ್ಬಿಡ್ತಾರೆ. ನೋಡಿ, ಹಂಗೆಲ್ಲ ಮಾಡಬಾರ್ದು, ಅದು ತಪ್ಪು ಆಯ್ತಾ? ಏ ಹೋಗೋಳು, ಯಾವ ತಪ್ಪು ಯಾವ ಸರಿ ಅಂತ ನಿಂಗಲ್ ಚೆನ್ನಾಗಿ ನನಗೆ ಗೊತ್ತು. ಯಾಕಂದರೆ ನಾನು ನಿಂಗದು ದೊಡ್ಡೋನು, ಅರ್ಥ ಆಯ್ತಾ? ಹೌದು, ನಾನು ಅಷ್ಟೇ, ನಿಂಗದು ದೊಡ್ಡೋಳು ನಾನು, ನನಗೂ ಗೊತ್ತು. ಅದಕ್ಕೆ ನೀನು ಹೋಗಿ ಒಂದು ಫೋನ್ ತಗೋಬಾ, ನಾ ಇಬ್ಬರು ಸೇರಿ ಗೇಮ್ ಆಡೋಣ, ಚೆನ್ನಾಗಿರುತ್ತೆ ಕಣೋ. ಬೇಡಪ್ಪ, ನಾನು ಅಮ್ಮಗೆ ಫೋನ್ ಕೇಳಿದ್ರೆ ಅಮ್ಮ ನಂಗೆ ಹೊಡಿತಾರೆ. ಹೌದಾ? ಒಂದು ಕೆಲಸ ಮಾಡು, ನಿನ್ನ ಫೋನ್ ಸ್ವಲ್ಪ ತಗೋ, ಆಮೇಲೆ ನಾನು ತಗೋತೀನಿ. ಒಂದೇ ಫೋನಲ್ಲಿ 3 ಜನ ಆಟ ಆಡೋಣ, ಸರಿನಾ? ಚಿರು, ಅಮ್ಮ ನೋಡಮ್ಮ, ಇವರಿಬ್ಬರು ಫೋನಲ್ಲಿ ನೋಡ್ಕೊಂಡು ಗೇಮ್ ಆಡ್ತಿದ್ದಾರೆ. ನೀನೇ ಅಲ್ವಮ್ಮ ಹೇಳಿದ್ ನನಗೆ ಚಿಕ್ಕ ಮಕ್ಕಳು ಫೋನ್ ನೋಡಬಾರ್ದು ಅಂತ. ಆದರೆ ನೋಡು, ಅವ್ರ ಕೈಯಲ್ಲಿ ಫೋನ್ ಇದೆ, ಅದು ತಪ್ಪು ತಾನೇ? ಹೌದು ಕಂದ, ಫೋನ್ ಚಿಕ್ಕ ಮಕ್ಕಳು ನೋಡಬಾರ್ದು. ನೀನು ಹೇಳ್ತಾ ಇರೋದು ಸರಿಯಾಗಿದೆ. ಏನಿಲ್ಲ, ಅತ್ತೆ ಸುಳ್ಳು ಹೇಳ್ತಾ ಇದ್ದಾರೆ. ನಮ್ಮಮ್ಮ ನಮ್ಗೆ ಫೋನ್ ಕೊಡ್ತಾರೆ. ಅತ್ತೆ, ನೀವು ಫೋನ್ ಕೊಡಿ ಚಿರುಗೆ, ನಾವು 3 ಜನ ಸೇರ್ಕೊಂಡು ಆಟ ಆಡ್ತೀವಿ. ನೋಡಿ ನವೀನ, ನಿಮಗೆ ಫೋನ್ ನೋಡ್ಬಿಟ್ಟು ಹೇಳೋಕ್ಕಾಗಲ್ಲ, ಅದು ನಿಮ್ಮ ಇಷ್ಟ. ನಿಮ್ಮಮ್ಮ ನಿಮ್ಗೆ ಹೇಗೆ ಬೆಳೆಸಿದಳು ಹಾಗೆ ಇರಲಿ. ಆದರೆ ದಯವಿಟ್ಟು ನನ್ನ ಮಗನಿಗೆ ಇಂಥ ಅಭ್ಯಾಸ ಎಲ್ಲ ಮಾಡಿಸ್ಬೇಡಿ, ಸರಿನಾ? ಅತ್ತೆ ನಮಗೆ ಬೈತಾ ಇದ್ದಾರೆ. ನವೀನ, ನಾನು ಬೈದ್ನಪ್ಪ? ನಾನು ಬೈದಿಲ್ಲ, ಹೇಳ್ತಿದ್ದೀನಿ ಅಷ್ಟೇ. ಅತ್ತೆಗೆ ನಾನು ಮತ್ತೆ ನವೀನ ಇಲ್ಲಿರೋದು ಇಷ್ಟ ಇಲ್ಲ, ಅದಕ್ಕೆ ನಮ್ಗೆ ಯಾವಾಗ ನೋಡಿದ್ರು ಬೈತಾನೆ ಇರ್ತಾರೆ ಈ ಅತ್ತೆ. ಅದಕ್ಕೆ ಯಾಕತ್ಗೆ
ನಾನು ನೋಡ್ತಾನೆ ಇದ್ದೀನಿ. ನನ್ನ ಇಬ್ಬರು ಮಕ್ಕಳು ಹಂಗೆ ಬಾಯಿಗೆ ಬಂದಂಗೆ ಬೈತಿದ್ರಲ್ಲ, ಇವಾಗ ಅವ್ರು ನಿಮ್ಗೆ ಏನು ತೊಂದರೆ ಕೊಟ್ಟರು ಅಂತ. ಅಯ್ಯೋ ಪುಷ್ಪ, ನಾನು ಅವ್ರಿಗೇನು ಬೈದಿಲ್ಲಮ್ಮ. ಅದು ಫೋನ್ಗೆ ಜಗಳ ಮಾಡ್ತಾಯಿದ್ರು, ಅದಕ್ಕೆ ಹಂಗೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಅದು ಅಲ್ಲದೆ ನಮ್ಮ ಚಿರುಗೆ ಫೋನ್ ನೋಡೋ ಅಭ್ಯಾಸ ಇಲ್ಲ, ಹಾಗಾಗಿ ಅವನು ಎಲ್ಲೋ ಕಲ್ತ್ಕೊಂಡ್ಬಿಡ್ತಾನೋ ಅಂತ ಸ್ವಲ್ಪ ತಿಳಿ ಹೇಳ್ತಿದ್ದೆ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಅವ್ರಿಗೆ ಬೈದಿಲ್ಲ. ಹಾಂ, ನನಗೆಲ್ಲ ಗೊತ್ತು ಬಿಡಿ. ಅದಕ್ಕೆ ನಿಮಗೆ ನನ್ನ ಮಕ್ಕಳು ಇಲ್ಲಿಗೆ ಬಂದಾಗಿಂದಲೂ ಒಂಚೂರು ಇಷ್ಟನೇ ಆಗ್ತಾ ಇಲ್ಲ. ಯಾಕಂದರೆ ನನಗೂ ಗೊತ್ತಿಲ್ಲ. ಪುಷ್ಪ, ಏನಕ್ಕೆ ಆ ಥರ ಮಾತಾಡ್ತಾ ಇದೆಯಾ? ನೋಡು, ನನ್ನ ಮಕ್ಕಳ ಬರಲಿ ಯಾವತ್ತೂ ಭೇದ ಭಾವ ಮಾಡೋದಿಲ್ಲ. ದಯವಿಟ್ಟು ಹೀಗೆ ನನಗೆ ಹೇಳ್ಬೇಡ. ನೀನು ಹೇಳ್ಬೇಡ ಅಂದರೆ ನಾನು ಇವಾಗ ಕಣ್ಣಲ್ಲಿ ನೋಡಿದ್ನಲ್ಲ ಅದಕ್ಕೆ. ನನ್ನ ಮಕ್ಳಿಗೊಂದು ನ್ಯಾಯ, ನಿಮ್ಮ ಮಕ್ಳಿಗೊಂದು ನ್ಯಾಯನಾ? ಹಂಗಿದ್ರೆ ಬಾಯ್ಬಿಟ್ಟು ಹೇಳ್ಬಿಡಿ ನನಗೆ ನೀವಿರೋದು ಇಷ್ಟ ಇಲ್ಲ ಅಂತ. ನಾನು ನನ್ನ ಮಕ್ಕಳನ್ನ ಕರ್ಕೊಂಡು ನಾನು ಹೊಟ್ಟೋಗ್ಬಿಡ್ತೀನಿ. ನನಗೇನು ಮನೆ ಎಲ್ಲ ಗೊತ್ತಿಲ್ಲದಿಲ್ಲ, ಏನೋ ನಮ್ಮ ಅಣ್ಣ ಕೇಳ್ಕೊಂಡು ನನ್ನ ಕಾರಣಕ್ಕೆ ಇಲ್ಲಿದ್ದೀನಿ ಅಷ್ಟೇ. ನೀವು ಹಿಂಗೆಲ್ಲ ಮಾಡ್ತಾನೆ ಗೊತ್ತಾದ್ರೆ ನಮ್ಮ ಯಜಮಾನ್ರಿಗೆ ಅವ್ರಿಗೆಷ್ಟು ನೋವಾಗುತ್ತೆ ಗೊತ್ತಾ? ನಮ್ಮ ಯಜಮಾನ್ರು ತನ್ನ ಮಕ್ಕಳನ್ನ ಜೀವಕ್ಕಂತ ಎತ್ತ ಸಾಕ್ತಾ ಇದ್ದಾರೆ ನೋಡಿ. ಅದಕ್ಕೆ ನಿಮ್ಮ ಮಕ್ಕಳು ನಿಮ್ಗೆ ಹೇಗೆ ಹೆಚ್ಚೋ, ನನ್ನ ಮಕ್ಕಳು ನನಗೂ ಹಾಗೆ ಹೆಚ್ಚು. ಪುಷ್ಪ, ನೀನು ವಿಷಯನ ಎಲ್ಲಿಂದ ಎಲ್ಲಿಗೋ ತೊಗೊಂಡೋಗ್ತಾ ಇದೆಯಾ? ದಯವಿಟ್ಟು ಹಂಗೆಲ್ಲ ಮಾತಾಡಬೇಡ. ನೋಡು, ಇಲ್ಲಿ ಮಕ್ಕಳಿದ್ದಾರೆ, ನಾವಿಗೂ ಜಗಳ ಮಾಡಿದ್ರೆ ಅವ್ರಿಗೇನು ಅನ್ಸುತ್ತೆ ಹೇಳು? ಗೊತ್ತಾಗಲಿ ಬಿಡಿ. ಅದಕ್ಕೆ ಅವ್ರಿಗೂ ಗೊತ್ತಾಗಲಿ ಅವ್ರ ಅತ್ತೆ ಎಂಥವ್ರು ಅಂತ, ಅವ್ರ ಮಾವ ಹೇಗೆ, ಅವ್ರ ಅತ್ತೆ ಹೇಗೆ ಅಂತ ಅವ್ರಿಗೂ ಅರ್ಥ ಆಗಲಿ. ಮಕ್ಕಳೇ ಬನ್ನಿ, ನಾವು ಹೋಗೋಣ. ಇತ್ತೀಚೆಗೆ ಇಲ್ಲಿ ತುಂಬ ಬದಲಾವಣೆ ಆಗಿಬಿಟ್ಟಿದ್ದಾವೆ. ಕಂಡೋರ ಮಕ್ಕಳೆಲ್ಲ ಬಂದು ಇರ್ಬೋದು, ಆದರೆ ನನ್ನ ಮಕ್ಕಳು ಬಂದಿದ್ರೆ ಮಾತ್ರ ಕೆಲವರಿಗೆ ಹೊಟ್ಟೆ ಉರಿ. ಬನ್ನಿ ನಾವು ಹೋಗೋಣ. ಅಣ್ಣ ಬರಲಿ. ಪುಷ್ಪ, ಮಕ್ಕಳ ಮುಂದೆ ನೀನು ಏನು ಮಾತಾಡ್ತಾ ಇದೆಯಾ? ಏನು ಮಾತಾಡಬೇಕು? ಅದಕ್ಕೆ ಏನಿದೆಯೋ ಅದನ್ನೇ ಹೇಳ್ತಿದ್ದೀನಿ. ಸುಮ್ಮನಿರಿ, ನೀವೇನು ಮಾತಾಡಬೇಡ ದಯವಿಟ್ಟು. ನಮ್ಮ ಅಣ್ಣ ಬರೋ ತನಕ ನನಗೇನು ಹೇಳ್ಬೇಡಿ. ಅಮ್ಮ, ಯಾಕಮ್ಮ ಅತ್ತೆ ನಿಮ್ಗೆ ಅಷ್ಟೊಂದು ಬೈಬಿಟ್ಟು ಹೋಗ್ತಾ ಇದ್ದಾರಲ್ಲ? ನೀನಂಥದ್ದು ಏನು ಮಾಡಿದೆ? ಗೊತ್ತಿಲ್ಲ ಮಗನೇ, ನಾನೇನು ತಪ್ಪು ಮಾಡ್ತಿದ್ದೆ ನನಗೆ ಅರ್ಥ ಆಗ್ತಾ ಇಲ್ಲ. ಇತ್ತೀಚೆಗಂತೂ ನಾನು ಮಾತಾಡೋದು ತಪ್ಪು, ಮಾತಾಡೋದು ತಪ್ಪು. ಅಮ್ಮ, ಅಪ್ಪಂಗೆ ಹೇಳು ಹಿಂಗೆಲ್ಲ ಅತ್ತೆ ಮಾಡ್ತಾರೆ ಅಂತ. ಅವಾಗ ಅಪ್ಪ ಅತ್ತೆಗೆ ಬುದ್ಧಿ ಹೇಳ್ತಾರೆ. ಹೇಳ್ಬೋದು ಮಗನೆ, ಆದರೆ ನಿಮ್ಮಪ್ಪಂಗೆ ಇದೆಲ್ಲ ಅರ್ಥ ಆಗುತ್ತೋ ಇಲ್ವೋ? ಒಂದು ವೇಳೆ ನಂದೇ ತಪ್ಪು ಅಂತ ನನಗೆ ಬೈದ್ಬಿಟ್ರೆ? ಅದಕ್ಕೆ ನಾನೇನು ಹೇಳೋಕೆ ಹೋಗಲ್ಲ. ನೋಡೋಣ ಏನಾಗುತ್ತೋ ಆಗಲಿ. ಸರಿಮ್ಮ, ನಾನು ಹೋಗಿ ಮಾಡಬೇಕು. ನಾನು ಹೋಗ್ತೀನಿ. ಆಯ್ತು ಕಂದ, ನೀನು ಹೋಗಿ ಓದ್ಕೊ.